ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೈಕ್ ಲವರ್ಸ್, ನಿಮ್ಗಿಲ್ಲಿದೆ ಒಂದು ಶಾಕಿಂಗ್ ನ್ಯೂಸ್. ಅದೇನಪ್ಪಾ ಅಂದ್ರೆ GST ಎಫೆಕ್ಟ್. ಜುಲೈ 1ರಿಂದ 350cc ಬೈಕ್ ಬೆಲೆ ಭಾರಿ ದುಬಾರಿ ಆಗಲಿದೆ. ಎಸ್, ಬುಲೆಟ್ ಮೋಟಾರ್ ಸೈಕಲ್ ಪ್ರೇಮಿಗಳಿಗೆ ಇದು ಕಹಿ ಸುದ್ದಿ. ಜುಲೈ 1ರಿಂದ ಜಾರಿಗೆ ಬರಲಿರುವ ಸರಕುಗಳು ಮತ್ತು ಸೇವೆಗಳ ತೆರಿಗೆ ವ್ಯವಸ್ಥೆಯಡಿ 350cc ಇಂಜಿನ್ ಸಾಮರ್ಥ್ಯದ ಮೋಟಾರ್ ಬೈಕ್ಗಳ ಮೇಲೆ ಒಟ್ಟು 31% ತೆರಿಗೆ ಬೀಳಲಿದೆ. ಇದೇ ಪ್ರಮಾಣದ ತೆರಿಗೆಯು ಖಾಸಗಿ ವಿಮಾನಗಳು ಮತ್ತು ಐಷಾರಾಮಿ ನೌಕೆಗೂ ಅನ್ವಯವಾಗುತ್ತೆ. ತಂಬಾಕು ಉತ್ಪನ್ನಗಳ ದುಷ್ಪರಿಣಾಮಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಪಾನ್ ಮಸಾಲಾ ಗುಟ್ಕಾದ ಮೇಲೆ 204% ಅಧಿಕ ಪ್ರಮಾಣದ ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಫಿಲ್ಟರ್ ಮತ್ತು ನಾನ್ ಫಿಲ್ಟರ್ ಸಿಗರೇಟ್ಗಳ ಉತ್ಪನ್ನಗಳ ಮೇಲೆ 5% ತೆರಿಗೆ ಹಾಗೂ 10,000 ಸ್ಟಿಕ್ಗಳಿಗೆ ₹1,591 ಹೆಚ್ಚುವರಿ ಸುಂಕ ವಿಧಿಸಲು ನಿರ್ಧರಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿ ನಡೀತಾ ಇರೋ 14ನೇ GST ಮಂಡಳಿ ಮಹತ್ವದ ಸಭೆಯಲ್ಲಿ ಹೊಸ ತೆರಿಗೆ ಅಂತಿಮಗೊಳಿಸಲಾಗಿದೆ. ಎಲ್ಲಾ ಕಾರುಗಳು, ಬಸ್ಗಳು, ಟ್ರಕ್ಗಳು, ಮೊಪೆಡ್ ಸೇರಿದಂತೆ ಮೋಟಾರ್ ಸೈಕಲ್ಗಳು ಹಾಗೂ ವೈಯಕ್ತಿಕ ಲಘು ವಿಮಾನ ಹಾಗೂ ಐಷಾರಾಮಿ ದೋಣಿಗಳ ಮೇಲೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಎಲ್ಲಾ ವರ್ಗಗಳ ಕಾರುಗಳು ಮತ್ತು SUVಗಳು ಹಾಗೆಯೇ 350cc ಇಂಜಿನ್ ಸಾಮರ್ಥ್ಯ ಇರುವ ಎಲ್ಲಾ ಮೋಟಾರ್ ಸೈಕಲ್ಗಳ ಮೇಲೆ ಹೆಚ್ಚುವರಿ ತೆರಿಗೆ ನಿಗದಿಗೊಳಿಸಲಾಗಿದೆ. 4 ಮೀಟರ್ ಉದ್ದಕ್ಕಿಂತ ಕಡಿಮೆ ಇರುವ 1200cc ವರೆಗೆ ಪೆಟ್ರೋಲ್ ಇಂಜಿನ್ ಹೊಂದಿರುವ ಪುಟ್ಟ ಕಾರುಗಳಿಗೆ 1% ಸೆಸ್ ಬೀಳಲಿದೆ. ಹಾಗೆ ಮಧ್ಯಮ ಗಾತ್ರದ ಕಾರುಗಳು, SUVಗಳು ಮತ್ತು ಲಕ್ಸುರಿ ಕಾರುಗಳಿಗೆ 15% ತೆರಿಗೆ ಹೊರೆಯಾಗಲಿದೆ. ಇಷ್ಟೇ ಪ್ರಮಾಣದ ತೆರಿಗೆಯನ್ನ 10ಕ್ಕಿಂತ ಹೆಚ್ಚು ಜನರು ಕೊಂಡೊಯ್ಯುವ ಮಿನಿ ಬಸ್ಗಳು ಮತ್ತು ವ್ಯಾನ್ಗಳಿಗೂ ವಿಧಿಸಲಾಗಿದೆ. 1500cc ಗಿಂತ ಹೆಚ್ಚು ಸಾಮರ್ಥ್ಯ ಇರೋ ಹೈಬ್ರಿಡ್ ಕಾರ್ಗಳಿಗೆ 15% ಸುಂಕ ನಿಗದಿಗೊಳಿಸಲಾಗಿದೆ. ಸೊ ಕೇಳಿದ್ರಲ್ಲ ಬೈಕ್ ಲವರ್ಸ್, ಜುಲೈ 1ರಿಂದ 350cc ಇಂಜಿನ್ ಸಾಮರ್ಥ್ಯ ಇರೋ ಬೈಕ್ ಗಳ ಮೇಲೆ 31% ಅಷ್ಟು ಟ್ಯಾಕ್ಸ್ ಬೀಳಲಿದೆ. ಇದರಿಂದ ಬೈಕ್ ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೂ ಆಗೋದು ಗ್ಯಾರಂಟಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳಿಸಿ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.